ಹಾಯ್ ಸ್ನೇಹಿತರೆ, ನಿಮ್ಮಲ್ಲಿ ಒಂದು ವಿನಂತಿ. ನಾನು ಮಾಡುವ ವಿಡಿಯೋಗಳನ್ನು 97.9% ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಒತ್ತುವುದನ್ನು ಮರೆಯಬೇಡಿ. ನಾವು ಲವ್ ಮ್ಯಾರೇಜ್ ಆಗಬಹುದಾ ಅಥವಾ ಆಗಬಾರ್ದಾ? ಸಂಪೂರ್ಣ ಮಾಹಿತಿ. ನಾವು ಲವ್ ಮ್ಯಾರೇಜ್ ಆಗಬಹುದಾ ಅಥವಾ ಆಗಬಾರ್ದಾ ಅನ್ನೋದಕ್ಕಿಂತ ಈ ಪ್ರೀತಿ ಪ್ರೇಮ ಬಗ್ಗೆ ಕೆಲವು ವಿಷಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕಾಗುತ್ತದೆ. ಹೌದು, ಈ ಪ್ರೀತಿ ಪ್ರೇಮ ಎಷ್ಟು ಪವಿತ್ರವೋ ಅಷ್ಟೇ ಕೂಡ ಸ್ವಾರ್ಥಿ ಕೂಡ ಆಗುತ್ತದೆ ಕೆಲವು ಸಮಯದಲ್ಲಿ. ಈ ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಲು ಇದಕ್ಕೆ ಅನುಕೂಲ ಮಾಡಿಕೊಳ್ಳುವ ಸಾಧನವಾಗಿದೆ ಇತ್ತೀಚಿನ ದಿನಗಳಲ್ಲಿ. ಈ ಪ್ರೀತಿ ಮತ್ತು ಪ್ರೇಮ ಹೇಗೆ ಹುಟ್ಟುತ್ತದೆ ಅಂತ ಯಾರಿಗೂ ಗೊತ್ತಾಗದೇ ಇಲ್ಲ, ಆದರೆ ಕೊನೆಗೆ ತಿಳಿಯುತ್ತದೆ ನಾನು ಪ್ರೀತಿಯ ಬಲೆಗೆ ಬಿದ್ದಿದ್ದೀನಿ ಅಂತ. ವಿಷಯಕ್ಕೆ ಬಂದರೆ, ಯಾರು ಚಂದ್ರನ ಅಂಶದಲ್ಲಿ ಹುಟ್ಟಿರ್ತಾರೋ, ಯಾರು ರಾಹುವಿನ ಅಂಶದಲ್ಲಿ ಹುಟ್ಟಿರ್ತಾರೋ, ಯಾರು ಶುಕ್ರನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಬೇಗನೆ ಪ್ರೀತಿ ಮತ್ತು ಪ್ರೇಮ ವಿಷಯದಲ್ಲಿ ಬಿದ್ದು ಬಿಡ್ತಾರೆ. ಹಾಗೆ ಇವರಿಗೆ ಆಸಕ್ತಿ ಕೂಡ ಇರುತ್ತದೆ. ವಿಷಯಕ್ಕೆ ಬಂದರೆ, ಯಾರು ಸೂರ್ಯನ ಅಂಶದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಪ್ರೀತಿ ಪ್ರೇಮ ಆಗಿ ಬರುತ್ತದೆ, ಆದರೆ ಇವರಿಗೆ ಪ್ರೇಮ ವಿವಾಹ ಆಗಿ ಬರುವುದಿಲ್ಲ. ಯಾರು ಚಂದ್ರನ ಅಂಶದಲ್ಲಿ ಹುಟ್ಟಿರ್ತಾರೋ ಅವರಿಗೆ ಲವ್ ವಿಷಯದಲ್ಲಿ 98% ಆಸಕ್ತಿ ಇರುತ್ತದೆ. ಲವ್ ಮಾಡಿದ ಮೇಲೆ ಇವರು ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಒಂಥರ 50-50 ತರಹ. ಯಾರು ಬುಧನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು 50% ಲವಲ್ಲಿ 50% ಅರೇಂಜ್ ಆಸಕ್ತಿ ಇರುತ್ತದೆ. ಯಾರದು ರಾಹು ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಲವ್ ಮ್ಯಾರೇಜ್ ಆಗ್ತಾರೆ. ಯಾರು ಗುರುವಿನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಯಾರು ಶುಕ್ರನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಲವ್ ಮ್ಯಾರೇಜ್ ಆಗ್ತಾರೆ. ಯಾರು ಕೇತುವಿನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಮದುವೆನೇ ಆಗುವುದಿಲ್ಲ, ಆದರೆ ಇವರಿಗೆ ಲವ್ ವಿಷಯದಲ್ಲಿ ನಂಬಿಕೆ ಇರುತ್ತದೆ. ಯಾರು ಶನಿ ಅಂಶದಲ್ಲಿ ಹುಟ್ಟಿರ್ತಾರೋ ಇವರಿಗೆ ಎರಡು ವಿಷಯದಲ್ಲಿ 50-50% ಆಸಕ್ತಿ ಇರುತ್ತದೆ. ಅರ್ಧ ಜನ ಲವ್ ಮ್ಯಾರೇಜ್ ಆದರೆ ಇನ್ನರ್ಧ ಜನ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ಯಾರು ಮಂಗಳನ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು 90% ಲವ್ ಮ್ಯಾರೇಜ್ ಆದರೆ 10% ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗ್ತಾರೆ. ವಿಷಯಕ್ಕೆ ಬಂದರೆ, ಯಾರ ಸೂರ್ಯ ಗುರು ಶನಿ ಕೇತು ಮಂಗಳ ಈ ಅಂಶದಲ್ಲಿ ಹುಟ್ಟಿರ್ತಾರೋ ಲವ್ ಮ್ಯಾರೇಜ್ ಆಗಲೇಬಾರದು. ಯಾರು ಚಂದ್ರ ರಾಹು ಬುಧ ಶುಕ್ರ ಈ ಅಂಶದಲ್ಲಿ ಹುಟ್ಟಿರ್ತಾರೋ ಇವರು ಲವ್ ಮ್ಯಾರೇಜ್ ಆಗಬಹುದು. ಯಾರ ಮನಸ್ಸು ಶುದ್ಧವಾಗಿರುತ್ತದೆ ಅವರ ಪ್ರೀತಿ ಪವಿತ್ರವಾಗಿರುತ್ತದೆ. ಯಾರಿಗೆ ಅಪನಂಬಿಕೆ ಇರುತ್ತದೆಯೋ ಅವರ ಪ್ರೀತಿ ಮೈಲಿಗೆಯಾಗಿರುತ್ತದೆ. ನಂಬಿಕೆಯಿಂದ ಪ್ರೀತಿಯಿಂದ ಧನ್ಯವಾದ. ಇನ್ನೂ ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಯಬೇಕಾದರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಪ್ರೀತಿಯಿಂದ ಧನ್ಯವಾದಗಳು. ನಮಸ್ಕಾರ.